ದಾಟಿ ಬಂದಿದ್ದ ಪಾಕ್ ಸೈನಿಕನನ್ನ ಬಂಧಿಸಲಾಗಿದೆ. ರಾಜಸ್ಥಾನದಲ್ಲಿ ಪಾಕಿಸ್ತಾನ ಸೈನಿಕನನ್ನ ಅರೆಸ್ಟ್ ಮಾಡಲಾಗಿದೆ. ರಾಜಸ್ಥಾನದ ಶ್ರೀ ಗಂಗಾನಗರದಲ್ಲಿ ಬಂಧಿಸಲಾಗಿದೆ. ಗಡಿ ದಾಟಿದ್ದು ಯಾವ ಉದ್ದೇಶ ಎಂಬುದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಬಂಧಿಸಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಬಿಎಸ್ಎಫ್ನ ಸಿಬ್ಬಂದಿ. ಘಟನೆಯ ಬಳಿಕ ಗಡಿಯಲ್ಲಿ ಭದ್ರತೆಯನ್ನ ಹೆಚ್ಚಿಸ್ತಾ ಇದೆ ಬಿಎಸ್ಎಫ್. ಇತ್ತ ಭಾರತೀಯ ಯೋಧನ ಬಿಡುಗಡೆಗೆ ಪ್ರಯತ್ನಗಳು ಮುಂದುವರಿತಾ ಇದೆ. ಕಳೆದ ಬುಧವಾರ ಮಿಸ್ ಆಗಿ ಗಡಿ ದಾಟಿದ್ದ ಬಿಎಸ್ಎಫ್ ಕಾನ್ಸ್ಟೇಬಲ್ ಪೂರ್ಣವ್ ಕುಮಾರ್ ಬಿಡುಗಡೆಗೆ ಇದೀಗ ಮಾತುಕತೆಯನ್ನು ಕೂಡ ನಡೆಸಲಾಗ್ತಾ ಇದೆ. ನೋಡಿ, ಮಿಸ್ ಆಗಿ ನಮ್ಮ ಭಾರತದ ಸೈನಿಕರು ಆಚೆ ದಾಟಿದ್ದು, ಸೊ ಅವರನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದ್ದು ಪಾಕಿಸ್ತಾನ ವಿಡಿಯೋ ಮಾಡಿ ಹರಿಬಿಟ್ಟಿದ್ದು. ಇದೀಗ ಒಂದ್ ಕಡೆಯಲ್ಲಿ ಮಾತುಕತೆ ನಡೀತಾ ಇದೆ, ಮತ್ತೊಂದು ಕಡೆಯಲ್ಲಿ ಭಾರತದ ಗಡಿ ದಾಟಿ ಪಾಕ್ನ ಸೈನಿಕ ಬಂದಿರುವಂಥದ್ದು. ಯಾವ ಕಾರಣಕ್ಕಾಗಿ ಬಂದರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮಿಸ್ ಆಗಿ ಬಂದಿದ್ದೋ, ಉದ್ದೇಶ ಇಟ್ಕೊಂಡೇ ಬಂದಿದ್ದೋ, ಅಥವಾ ಪಾಕಿಸ್ತಾನನೇ ಕಳಿಸಿರೋದೋ, ಏನು ಎತ್ತ ಎಲ್ಲವೂ ಕೂಡ ಮುಖ್ಯ ಆಗುತ್ತೆ. ಇದೀಗ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಭಾರತದ ಗಡಿಯನ್ನು ದಾಟಿದ್ದ ಪಾಕ್ ಸೈನಿಕನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಬಿಎಸ್ಎಫ್ ಸಿಬ್ಬಂದಿ. ಈ ವಿಚಾರಣೆಯಲ್ಲಿ ಇಲ್ಲಿವರೆಗೂ ಸ್ಪಷ್ಟ